ನಾವು ಮಾತಾಡೋದು ಇದು ಸಂಸದೀಯ ಪದ್ಧತಿನಾ? ಇದು ಸರಿಯಲ್ಲ ಸರ್. ನಾನು ಅದನ್ನು ಸರಿಪಡಿಸ ಅಂತ ಹೇಳಿದ್ದೇನಲ್ಲ, ಶುರು ಮಾಡಿ ಹಾಗೆ ಮಾತಾಡುದು. ಈಗ ನಾನು ಮಧ್ಯಾಹ್ನ ವಿಲಂಬ ಅವರನ್ನು ಕಳಿಸ್ತೇನೆ, ನಿಮ್ಮನ್ನು ಕೂಡ ಕಳಿಸಿ ಮುಂದೆ ಕೂತ್ಕೊಳಿಸ್ತೇನೆ. ವಿರೋಧ ಪಕ್ಷದ ನಾಯಕರು ವಿಚಾರವನ್ನ ಎತ್ತಿದ್ದಾರೆ. ಮಾನ್ಯ ಬಸವಗೌಡ ಪಾಟೀಲ್ರು ಏನು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ತಾವು ಧ್ವನಿ ಕೂಡಿಸಿದ್ದೀರಿ. ಆಯ್ತು, ನಾವು ಈ ಸಂದರ್ಭದಲ್ಲಿ ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಆಗಿ ಹೇಳ್ತೀನಿ, ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರು ಯಾವಾಗೂ ಸೂಚನೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆಗಿದೆ ಯಾಕೆ? ಒಂದೇ ನಿಮಿಷ ಬಸವನಗೌಡ್ರು, ಒಂದು ನಿಮಿಷ ಅದನ್ನು ಸರಿ ಒಂದು ನಿಮಿಷ ಅದನ್ನ ಸರಿಪಡಿಸಬೇಕಾಗ್ತೇವೆ. ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್. ಆಮೇಲೆ ಸಮಾಧಾನದಿಂದ ಅವ್ರು ಖರ್ಚಿದ್ದಾರೆ ಟೆಕ್ನಿಕಲ್ ಅನ್ನೋ ಮಾತಾಡ್ತಾರೆ. ಆಯ್ತಪ್ಪ, ಎಂತ ಮಾನ್ಯ ಅಧ್ಯಕ್ಷರೇ, ಸದನದ ಕಲಾಪ ಮೊದಲು ವಾರ್ತಾ ಮತ್ತು ಇಲಾಖೆ ಕವರ್ ಮಾಡ್ತಾ ಇತ್ತು. ಇದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಟ್ರಿ ನೀವು? ಸದನ ಕಲಾಪ ಕವರ್ ಮಾಡಿ ಯಾವ ಆರೋಪ ನಾನು ಒಂದು ಇವೆಲ್ಲ ಕಾಗೇರಿ ಸಾಹೇಬ್ ಇದ್ದಾಗ ನಾನು ಜವಾಬ್ದಾರಿಯಿಂದ ಮಾತಾಡಿ. ನಾನು ಜವಾಬ್ದಾರಿ ಕೇಳ್ತಾ ಇದೀವಿ ಅಂತ ಏನ್ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಈಗ ಪಾರ್ಲಿಮೆಂಟ್ ನಲ್ಲಿ ಏನ್ ನಡೀತದೆ? ಯಾರು ಮಾತಾಡ್ಬೇಕು? ಎಲ್ಲರೂ ಕೂತ್ಕೊಳ್ಳಿ. ನೀವು ಸ್ವಲ್ಪ ದಯಮಾಡಿ ಕೂತೋರು. ಪ್ರಿಯಾಂಕ್ ಅವ್ರೆ ಕೂತೋರು. ನಾನು ಜವಾಬ್ದಾರಿಯಿಂದ ಹೇಳಿದೆ. ಆಯ್ತು, ಅವ್ರು ಏನು ಹೇಳ್ತಾರೆ ಹೇಳ್ಬೇಕಲ್ಲ. ನಾನು ಬರ್ತಿದ್ದಿಲ್ಲ. ಆಮೇಲೆ ಒಂದ್ ಸೆಕೆಂಡ್ ದೂರದರ್ಶನಕ್ಕೂ ಸನ್ಮಾನ್ಯ ಕೂಡ ನಿನ್ನೆ ನಾವು ಬಿಎಸ್ಸಿಯಲ್ಲಿ ನಿಮ್ಗೆ ಮಾತಾಡಿದ್ದೀವಿ. ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ದು ನಿಲ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು. ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಒಂದು ಇದನ್ನ ಕವರ್ ಮಾಡ್ರಿ, ಎರಡನೇದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. ಆಯ್ತು, ಅವ್ರು ಏನೋ ಹೇಳ್ತಾರೆ, ನೀವೇ ಗಡಿಬಿಡಿ ಮಾಡ್ತೀರಿ. ಏನಾದ್ರು ಮಾತಾಡ್ತಾರೆ ಈಗ ಮಂತ್ರಿ ಈಗ ನಾನು ಒಂದು ಅರ್ಧ ಗಂಟೆ ಜಾಸ್ತಿ ನಡೆಸಿ ಸಂಜೆ ಇದನ್ನು ಸರಿ ಮಾಡತಕ್ಕ ಆಯ್ತು, ಸಮಾಧಾನ ಇದಪ್ಪ. ಎಲ್ಲ ನೀವಿಟ್ಟೋಗಿರೋದೇ ಇದು, ನಾನು ಮಾಡಿದಂತ ವ್ಯವಸ್ಥೆ ಇದು. ಆಯ್ತು, ಆಪೋಸಿಷನ್ ಮಾತಾಡ್ಬೇಕಾದ್ರೆ ನಾನು ಆಯ್ತು ಮಾತಾಡ್ದು ಕೇಳಿ. ಈಗ ಒಂದು ಸೆಕೆಂಡ್, ಒಂದೇ ನಿಮಿಷ. ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಈಗ ನೀವು ಯಾಕೆ ಮಾತಾಡ್ತಿರಲ್ಲ? ಸುಮ್ ಕೊಡ್ಬೇಕು ನೋಡ್ರಿ, ಎಷ್ಟು ನೋಡ್ರಿ ಮೊದಲು ಕಂಟ್ರೋಲ್ ಮಾಡಿ. ಇಲ್ಲ, ಹಿಂದಿನ ಸರ್ಕಾರ
ಸರ್ಕಾರದಲ್ಲೂ ಇದೇ ಲೋಪ. ಅದು ಬೇಡ. ಯಾವ್ದಾದ್ರು ಈ ಲೋಪದ ಬಗ್ಗೆ ಮಾತಾಡಿದಾರ ಅವರು ಕಳೆದ ವಿಧಾನಸಭೆಯಲ್ಲಿ ಈ ವಿಚಾರದಲ್ಲಿ ಯಾವ ತರ ಮಾತಾಡಿದಾರ, ಯಾವ ತರ ಮಾತಾಡಿದಾರೆ ಈ ಲೋಪ ಸಿಕ್ಕುದಿಲ್ಲ. ನೀವು ನೋಡಿ ಸುಮ್ಮನೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಾಳ್ ಆಯ್ತು ನಿಮ್ಮ ನೋಡಿ ನಾನು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು ಒಂದ್ ಸೆಕೆಂಡ್ ತೋರಿಸ್ತೀರಿ. ಕೂತ್ಕೊಳ್ಳಿ. ಈಗ ಆಯ್ತು ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ವಿಷಯ ಏನಂತ ಹೇಳಿದ್ರೆ ಒಂದ್ ಸೆಕೆಂಡ್ ಅದಕ್ಕೆ ಮುಂಚೆ ಒಂದೇ ನಿಮಿಷ ನಾನು ಒಂದೇ ನಿಮಿಷ ಅಲ್ಲ ಸ್ಪೀಕರ್ ಸಾಹೇಬ್ರೆ ಒಂದೇ ನಿಮಿಷ ನೋಡಿ. ಅಲ್ಲಿ ಯಾರು ನಾನು ಗೌರವ್ ಸರ್ ಇಲ್ಲಿ ರಾಮಮೂರ್ತಿ ಕೂತ್ಕೊಳ್ಳಿ. ಒಂದ್ ನಿಮಿಷ ಗೌರವ ಅಧ್ಯಕ್ಷ ಬರ್ತಾರೆ ವಿರೋಧ ಪಕ್ಷ. ಒಂದೇ ನಿಮಿಷ ಇಲ್ಲಿ ರೂಲಿಂಗ್ ಪಾರ್ಟಿಯವರು ಇದ್ದಾರೆ, ನಾವು ಅಪೋಸಿಷನ್ ಇದ್ದೀರಿ, ಮಾಧ್ಯಮದವರು ಇದ್ದಾರೆ. ಇದು 15 ನಿಮಿಷದಿಂದ ಗಲಾಟೆ ನಡೀತಾ ಇದೆ. ಸುಮಾರು 15 ನಿಮಿಷ ಮಾಡ್ತೀರಿ. ಬಾಯ್ ಮಾಡಕ್ ನೋಡಿ ಇಲ್ಲಿ ಯಾಕೆ ಮಾತಾಡಲ್ಲಪ್ಪ? ಏನ್ ಕೂತ್ಕೊಳ್ಳೋಲ್ಲ ನೀವು ಸುಮ್ಮನೆ ಮಾತಾಡಿ ಕೂತ್ಕೊಳ್ಳಿ. ಈಗ ಅವ್ರಿಗೂ ಬರ್ಲಿ ಬಿಡಿ, ನಿಮ್ಗೆ ಬರ್ಲಿ ಬಿಡ್ರಿ, ಆಯ್ತಪ್ಪ ನೀವು ಕೂತ್ಕೊಳ್ಳ. ಶಿವಲಿಂಗ್ ತೆಗಿರಿ.